द क्रिएटिव स्कूल फॉर क्वालिटी एंड इनोवेटिव एजुकेशन। करें एक बेहतर कल की शुरुआत आज से। के गिरी सिल्क एंड साड़ी। ब्लॉक कांग्रेस कमेटी बसो कल्याण की ओर से बेलगावी सेशन के 100 साल पूरे होने पर प्रेस मीट। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। बसो कल्याण ब्लॉक कांग्रेस कमेटी की ओर से तालुका प्रेसिडेंट नीलकंठ राठौड़ और सिटी प्रेसिडेंट मीर अजहर अली नवरंग ने प्रेस मीट करते हुए बताया कि 2 अक्टूबर 2024 को बसो कल्याण सिटी के गांधी चौक से अम्बेडकर चौक तक पद यात्रा निकाली जाएगी। अम्बेडकर भवन में कार्यक्रम किया जाएगा। कर्नाटक के बेलगावी में 39वें सेशन इंडियन नेशनल कांग्रेस द्वारा महात्मा गांधी के अध्यक्षता में थिएटर और नाटक जैसे लोकप्रिय प्रदर्शन गतिविधियां कांग्रेस स्वर्ण में एकमात्र हुए सेवन स्वीकर्स को प्रेरित करने में महत्वपूर्ण भूमिका निभाई थी, जिसके 100 साल पूरे होने पर बसो कल्याण में एक्स-एमएलसी विजय सिंह के नेतृत्व में ब्लॉक कांग्रेस कमेटी की ओर से 2 अक्टूबर को गांधी चौक से अम्बेडकर चौक तक पदयात्रा कर अम्बेडकर भवन में कार्यक्रम किया जाएगा। 2 अक्टोबर 2024 ಬುಧವಾರ ಬಸವ ಕಲ್ಯಾಣ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧಿವೇಶನಕ್ಕೆ 100 ವರ್ಷದ ಸಂಭ್ರಮಾಚರಣೆ ಪ್ರಭು ಪ್ಯಾರಾಮೆಸಿ ಪ್ಯಾರಾಮೆಡಿಕಲ್ ಅಂಡ್ ಬಿಸಿಎ ಕಾಲೇಜ್ ಅಡ್ಮಿಷನ್ಸ್ ಆರ್ ಓಪನ್. ಮಸಲ್ ಮಾಸ್ಟರ್ ಫಿಟ್ನೆಸ್ ಕ್ಲಬ್ ಫಾರ್ ಮೆನ್ ಅಂಡ್ ವುಮೆನ್ ಆಚರಣೆಯ ಪ್ರಯುಕ್ತ ಗಾಂಧಿ ನಡಿಗೆ ಪಾದಯಾತ್ರೆಗೆ ತಮ್ಮೆಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ನಾಳೆ 2 ಅಕ್ಟೋಬರ್ ರಂದು ಗಾಂಧಿ ವೃತ್ತದಲ್ಲಿ ಮುಂಜಾನೆ 9 ಗಂಟೆಗೆ ಸಭೆ ಸೇರಿ ಅಲ್ಲಿಂದ ಬಸವೇಶ್ವರ ಚೌಕ್ ಮಾರ್ಗವಾಗಿ ಮುಖ್ಯ ರಸ್ತೆ ಮಾರ್ಗವಾಗಿ ಅಂಬೇಡ್ಕರ್ ವೃತ್ತದವರೆಗೆ ಗಾಂಧಿ ನಡಿಗೆ ಕಾರ್ಯಕ್ರಮ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ತದನಂತರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಸಮಾರೋಪ ಸಮಾರಂಭವನ್ನು ಆಯೋಜಿಸಲಾಗಿದೆ. ಈ ಸಮಾರೋಪ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಮತ್ತು ಉಪಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಭಾಷಣವನ್ನು ನಮಸ್ತೆ. ನಮ್ಗೆ 12 ವರ್ಷದಿಂದ ಮಕ್ಕಳು ಆಗಲಿಲ್ಲ. ಮುಂಬರ್ಗ ಬಸವ ಕಲ್ಯಾಣ ಹೈದ್ರಾಬಾದ್ ಎಲ್ಲ ಕಡೆ ನಾನು ಟ್ರೀಟ್ಮೆಂಟ್ ಹೋಗಿದ್ದೀನಿ. ನಂಗೆ ಎಲ್ಲಿನೂ ಕನ್ಸೀವ್ ಆಗಿರಲಿಲ್ಲ. ಈಗ ಜೀವನ್ ಜ್ಯೋತಿ ಹಾಸ್ಪಿಟಲ್ ಗೊತ್ತಾಯ್ತು ನಂಗೆ ಹೊಸದು. ಮತ್ತ ಪ್ರಿಯಾಂಕಾ ಮೇಡಮ್ ಅವರ ತೀರೋದ್ರಿಂದ ನಂಗೆ 1 ತಿಂಗಳ ಟ್ರೀಟ್ಮೆಂಟ್ ತಗೊಂಡಿನಿ. ನಂಗೆ ಕನ್ಸೀವ್ ಇಲ್ಲೇ ಆಗಿದೆ. ಇದೇ ಮಗು ಹೆಣ್ಣು ಮಗು ಇದೆ. ಭಾಷಣವನ್ನ LED ಮುಖಾಂತರ ನಮ್ಮ ಪಕ್ಷದ ಕಾರ್ಯಕರ್ತರು ವೀಕ್ಷಣೆ ಮಾಡಿ ಆ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಭವನದಲ್ಲಿ ಮುಕ್ತಾಯಗೊಳ್ಳಲಿದೆ. ಅದಕ್ಕಾಗಿ ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ 2023ರ ಚುನಾವಣೆಯ ಅಭ್ಯರ್ಥಿಗಳು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಜಯ್ ಸಿಂಗ್ ಸಾಹೇಬರ ಒಂದು ನಾಯಕತ್ವದಲ್ಲಿ ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮೀನುಗಾರಿಕೆ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮಾಲಾ ಬಿ ನಾರಾಯಣರವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಮ್ಮ ಪಕ್ಷದ ಹಿರಿಯ ನಾಯಕರು ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು, ಬ್ಲಾಕ್ ಕಾಂಗ್ರೆಸ್ನ ಪದಾಧಿಕಾರಿಗಳು, ಮಾನ್ಯ ನಗರಸಭೆಯ ಸದಸ್ಯರು, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಬ್ಲಾಕಿನ ಮುಂಚೂಣಿ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ವಿಶೇಷವಾಗಿ ಮಾನ್ಯ ನಗರಸಭೆಯ ಮಾನ್ಯ ಎಲ್ಲ ಸದಸ್ಯರು ಕೂಡ ಈ ಸಭೆಗೆ ಈ ಪಾದಯಾತ್ರೆಗೆ ಹಾಜರಾಗಿ ಈ ಪಾದಯಾತ್ರೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಿಗೆ ನಾನು ವಿನಂತಿಯನ್ನು ಮಾಧ್ಯಮದ ಮುಖಾಂತರ ವಿನಂತಿ ಮಾಡಿ. बसवा कल्याण के भाइयों बहनों, 2 अक्टूबर को गांधी जी के 100 साल की यात्रा बसवा कल्याण गांधी चौक से लेकर सीधा अंबेडकर चौक में, और ये प्रोग्राम अंबेडकर भवन में करेंगे क्योंकि गांधी जी 100 साल पहले हमारे हिंदुस्तान को आज़ादी के वास्ते निकले थे। आज उसकी सब हम कांग्रेस पार्टी की तरफ से और हमारे एक्स-एमएलसी विजय सिंह की तरफ से
उनके नेतृत्व में ये काम कर रहे हैं। और आप जितने भी काउंसलर है, जितने भी लीडर है, हमारे बड़े जितने भी कार्यकर्ता है, वो बसवा कल्याण में 9 बजे करेक्ट गांधी चौक में आना और गांधी चौक को हार डालकर पैदल अंबेडकर चौक तक जाके बाजू अंबेडकर भवन में ये प्रोग्राम करेंगे।